ಆಗಿದೆ. ಇದಿಲ್ಲಿ ರೆಸ್ಟೋರೆಂಟು. ಟೀ ಬಜ್ಜಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನಾನು ಟೀ ಎಂಜಾಯ್ ಮಾಡಿ ಬಜ್ಜಿ ತಿಂತಾ ಇರ್ತೀನಿ ನೋಡಿ. ಒಂದ್ಸರಿ ಇದು ಟೈಮ್ ಲ್ಯಾಪ್ಸ್ಗೆ ಇಟ್ಟಿದ್ದೀನಿ ಇಲ್ಲಿ. ನೋಡಿದ್ರಲ್ಲ, ನಾನು ನನ್ನ ಲೈಫಲ್ಲಿ ನೋಡಿಲ್ಲ ಆ ಥರ ಬ್ಯೂಟಿಫುಲ್ಲಾಗಿತ್ತು ಸನ್ಸೆಟ್ ಮಾತ್ರ. ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ಕಂಪ್ಲೀಟ್ ಟೂರ್ ಇನ್ನೊಂದು ಮಾರ್ನಿಂಗ್ ಒಂದು ಸರಿ ಮಾಡ್ತೀನಿ. ಇವಾಗಲೂ ಒಂದು ಸರಿ ತೋರಿಸಿದ್ದೀನಿ ನೋಡಿ. ಈ ಥರ ಎಲ್ಲ ನಡಿಬೋದು. ನೋಡಿದ್ರ ಕಾಫಿ ನೋಡಿ ಇಲ್ಲಿ ಇದೆ, ಕಾಫಿ ಬೀಜ. ಕಾಟೇಜ್ಗೆ ಹೋಗೋದಿತ್ತು ಇದು ನಮ್ಮ ಕಾಟೇಜ್ ಇದು ನೋಡಿ. ಇದು ಸೂಪರಾಗಿತ್ತು ಸನ್ಸೆಟ್ ಮಾತ್ರ. ಅದೆಷ್ಟು ಸರಿ ಹೇಳಿದ್ರು ಸಾಲಲ್ಲ. ನಾನು ಮಾತ್ರ ಪದೇ ಪದೇ ಹೆಂಗೋ ಟೈಮ್ ಲ್ಯಾಪ್ಸ್ ಮಾಡಿ ವಿಡಿಯೋ ಸೂಪರಾಗಿ ಬಂದಿದೆ. ವಿಡಿಯೋ ಮಾತ್ರ ಅದು ನೋಡಿ ಎಂಜಾಯ್ ಮಾಡೋದನ್ನ ಮಾತ್ರ ಮರಿಬೇಡಿ. ಎಂಜಾಯ್ ಮಾಡಿ, ಲೈಕು ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಎಲ್ಲದಕ್ಕಿಂತ ಮೇಯ್ನು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಗೈಸ್, ನೋಡಿ ಈಗ ಪ್ರವತ್ ಪ್ಲಾಂಟೇಶನ್ ರೆಸ್ಟೋರೆಂಟ್ ಇದು. ಅವರು ಏನು ಬೇಕಾದ್ರೂ ಮಾಡ್ಕೊಡ್ತಾರೆ. ನಿಮ್ಮ ಹೆಸರು ಸರ್? ಸುರೇಂದ್ರ ಅಂತ. ನೋಡಿ ಇವಾಗ ಡಿನ್ನರ್ಗೆ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ರೆಡಿ ಮಾಡ್ತಾ ಇದ್ದೀವಿ ಈಗ. ಓಕೆ. ಇದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಇದನ್ನು ರೆಡಿ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಇದನ್ನು ಬೇಬಿಕಾರ್ನ್ ಹಾಕ್ತಾ ಇದ್ದೀನಿ. ಆಯಿಲಲ್ಲಿ ಫ್ರೈ ಮಾಡಿರೋದು ಇದು. ಆಯಿಲಲ್ಲಿ ಫ್ರೈ ಮಾಡಿ ಇಟ್ಕೊಂಡ್ರದ್ದು ಇದನ್ನು ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೀನಿ. ಸುರೇಂದ್ರ ಭಟ್ರು ಫೈನಲ್ ಆಗಿ ರೆಡಿ ಮಾಡಿದ್ರು. ನೋಡೋಕೆ ಫುಲ್ಲು ಜ್ಯೂಸಿ ಆಗಂತೂ ಇದೆ, ಸೂಪರ್ ಆಗಿದೆ. ರೆಡ್ ಪೆಪ್ಪರ್ ರೆಡಿ ಮಾಡಿ ಇಟ್ಟಿದ್ದಾರೆ. ಮಧ್ಯಾಹ್ನ ಊಟ ಮಾಡಿದೆ, ಸೂಪರ್ ಆಗಿತ್ತು. ಸೇಮ್ ಮನೆಯಲ್ಲಿ ಹೇಗಿತ್ತು ಊಟ ಮಾಡೋಕ್ಕೆ ಸೇಮ್ ಹಾಗೇ ಇತ್ತು. ಚಿಕನಲ್ಲಿ ಇದು ನೋಡಿ ನೈಟ್ ಡಿನ್ನರು ಚಪಾತಿ, ದಾಲ್ ಪನ್ನೀರ್, ವೈಟ್ ಪೆಪ್ಪರ್ ಚಿಕನ್ನು, ಕಾರ್ನ್ ಫ್ರೈ. ಹೆಂಗಿದೆ ಮನು? ಆಸಮಾಗಿದೆ ಮನು ಆಸಮಾಗಿದೆ ಅಂತ ಹೇಳಿದ್ಮೇಲೆ ಆಸಮ್ಮೆ. ಎಸ್. ಆಹಾ, ಈಗ ತಾನೇ ಊಟ ಮಾಡ್ಕೊಂಬಂದು ಚಳಿನಲ್ಲಿ ಫೈರ್ ಕ್ಯಾಂಪ್ ಎಂಜಾಯ್ ಮಾಡ್ತಾಯಿದ್ದೀವಿ. ಇಲ್ಲಿ ರೆಸಾರ್ಟ್ ಅವರು ಎಲ್ಲ ಇಲ್ಲಿ ಫೈರ್ ಕ್ಯಾಂಪ್ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ನೆಕ್ಸ್ಟು ನಾಳೆ ಬೆಳಗ್ಗೆ ಅಂದರೆ ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ರೂಮ್ ಟೂರ್, ಕಂಪ್ಲೀಟ್ ರೆಸಾರ್ಟ್ ಕಾಟೇಜಸ್ ಟೂರ್ ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಪಾರ್ಟ್ ನೋಡೋದನ್ನು ಮರಿಬೇಡಿ.